ಈ ಥರ ಎಲ್ ಶೇಪ್ ಕಿಚನ್ ಬಂತು ಅಂದಾಗ ನಿಮಗೆ ಮ್ಯಾಜಿಕ್ ಕಾರ್ನರ್ ಯೂನಿಟ್ಸ್ ಅಂತ ಬರುತ್ತೆ. ಈ ಕಾರ್ನರ್ ಯೂನಿಟ್ಸಲ್ಲಿ ನಿಮಗೆ ಬಗ್ಗಿ ತೊಗೊಳಕ್ಕಾಗೋದಿಲ್ಲ ಅಂದಾಗ ಈ ಥರ ಚೆನ್ನಾಗಿರೋವಂಥ ಒಂದು ಬಟರ್ಫ್ಲೈ ವಿಂಗ್ಸ್ ಥರ ಇರೋವಂತಹ ಒಂದು ಪ್ರಾವಿಷನ್ನ ಮಾಡಿಕೊಡ್ತೀವಿ. ಸಿಂಪಲ್ಲಾಗಿ ಎಲಿಗೆಂಟಾಗಿ ನಿಮ್ಗೊಂದು ಪೂಜಾ ರೂಮ್ ಬೇಕು ಅಂದರೆ ಈ ಥರ ಮಾಡಿಕೊಡ್ತೀವಿ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ, ವಿತ್ CNC ಕಟ್ಟಿಂಗ್, ಲೈಟ್ಸ್, ಓಮ್ ಅಂತ ಬೇಕಾ ಅಥವಾ ಶ್ರೀಚಕ್ರ ಬೇಕಿದ್ರೂ CNC ಕಟ್ಟಿಂಗಲ್ಲಿ ನಾವು ಮಾಡಿಕೊಡ್ತೀವಿ. ನೀವು ಈ ಕಡೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿರ್ತೀರಾ, ತಕ್ಷಣಕ್ಕೆ ನಿಮಗೆ TV ನೋಡಬೇಕು ಅಂದಾಗ ಬ್ಯಾಕ್ ರೆಸ್ಟ್ನ ನೀವು ಕನ್ವರ್ಟ್ ಮಾಡಿಕೊಂಡ್ರೆ TV ನೋಡೋದಕ್ಕೆ ಪ್ರಾವಿಷನ್ ಆಗುತ್ತೆ. ವಾರ್ಡ್ರೋಬ್ ನಿಮಗೆ ನೋಡೋಕ್ಕೆ ಒಂದು ಟ್ರೆಡಿಷ್ನಲ್ ಲುಕ್ಕು ಇರಬೇಕು, ಜೊತೆಗೆ ಮಾಡರ್ನ್ ಟಚ್ಚು ಇರಬೇಕು ಅಂದರೆ ಈ ಥರ ವೀನಿಯರ್ ವಾರ್ಡ್ರೋಬ್ಸ್ನ ನಾವು ಮಾಡಿಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ, ವಿವಾ ಇಂಟೀರಿಯರ್ ಡಿಸೈನ್ಸ್. ನಿಮಗೆ ಯಾರ್ಯಾರು ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇದ್ದೀವಿ, ಮೌಲ್ಡಿಂಗ್ ಆಗ್ತಾ ಇದೆ, ನಿಮ್ಗೆ ಇಂಟೀರಿಯರ್ಸ್ ಬೇಕಿರುತ್ತೆ, ಸೊ ಆವಾಗ ನೀವು ವಿವಾನ ಕನ್ಸರ್ನ್ ಮಾಡ್ಬೋದು. ವಿವಾದಲ್ಲಿ ನಿಮಗೆ ಮೇಯ್ನಾಗಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ನಿಮಗೆ ಸಜೆಷನ್ಸು ಸಿಗುತ್ತೆ, ಜೊತೆಗೆ ಇಂಟೀರಿಯರ್ದು ಸಜೆಷನ್ ಸಿಗುತ್ತೆ. ಎಂಡ್ ಟು ಎಂಡ್ ನಿಮಗೆ ಎಲ್ಲಾದ ಥರದ್ದು ಸೊಲ್ಯೂಷನ್ ಸಿಗುತ್ತೆ. ಮನೆಗೆ ಎಂಟ್ರ್ ಆದ ತಕ್ಷಣ ನೀವು ಫಸ್ಟ್ ಏನು ಮಾಡ್ತೀರಾ, ಶೂಸು, ಸ್ಲಿಪ್ಪರ್ಸು ಇದನ್ನು ತೆಗ್ದಿಡೋದಕ್ಕೆ ನೋಡ್ತೀರಾ, ಜೊತೆಗೆ ಅಲ್ಲಿ ಯಾವ ಥರ ವಾಲ್ ಹೈಲೈಟ್ ಮಾಡಿದ್ದಾರೆ ಅನ್ನೋದನ್ನು ಮೇನ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಅದಕ್ಕೆ ಫೈರ್ ಯೂನಿಟ್ ಕಾನ್ಸೆಪ್ಟನ್ನ ತೊಗೊಂಡಿದ್ದೀವಿ. ಇಲ್ಲಿ ನಿಮಗೆ ಫುಟ್ವೇರ್ಸ್ನ ಪ್ಲ್ಯಾನ್ ಮಾಡೋದಕ್ಕೆ ಈ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಬೈ ಡಿಫಾಲ್ಟ್ ಆಗಿ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ. ಆ್ಯಂಡ್ ದೆನ್ ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ, ಹೊರಗಡೆ ಬಂದುಬಿಟ್ಟು ಗ್ಲಾಸಿ ಫಿನಿಶ್ ಲ್ಯಾಮಿನೇಟ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಿಮ್ಮ ಕೀಸು, ಸಾಕ್ಸು ಆ ಥರದನ್ನೆಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಡ್ರಾವರ್ಸ್ ಪ್ರಾವಿಷನ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಕೆಳಗಡೆ ನಿಮಗೆ ಫುಟ್ವೇರ್ಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದೀವಿ. ಎಂಟ್ರೆನ್ಸಲ್ಲಿ ನಿಮ್ಗೊಂದು ಸಿಂಪಲ್ ಕಾನ್ಸೆಪ್ಟ್ ಬೇಕು ಅಂದರೆ ಈ ಥರನೂ ಮಾಡ್ಬೋದು. ಸ್ಟೈನ್ಲೆಸ್ ಸ್ಟೀಲ್ ಮೇಲೆ ಮಾರ್ಬಲ್ ಸ್ಟೋನ್ ಕೊಟ್ಟಿದ್ದೀವಿ, ಅದ್ರ ಮೇಲ್ಗಡೆ ಬುದ್ಧ ಅಥವಾ ಗಣಪತಿ ಸ್ಟ್ಯಾಚ್ಯೂ ಇಡೋ ಥರ ಪ್ಲ್ಯಾನ್ ಮಾಡ್ಬೋದು. ಜೊತೆಗೆ ಇದು ನಿಮಗೆ ಕನ್ಸೀಲ್ಡ್ ವಾಲ್ ಕಾನ್ಸೆಪ್ಟ್ ಇದೆ. ನಿಮಗೆ ಇಲ್ಲಿ ಯಾವುದಾದ್ರೂ ಲೈಕ್ ಏರಿಯಾನ ಹೈಡ್ ಮಾಡಬೇಕಿರುತ್ತೆ, ಲೈಕ್ ವಾಕಿನ್ ವಾರ್ಡ್ರೋಬ್ಸಲ್ಲಿ ಇರ್ಬೋದು ಅಥವಾ ವಾಶ್ರೂಮ್ಸ್ ಇರ್ಬೋದು, ಅದನ್ನು ಹೈಡ್ ಮಾಡಬೇಕು, ಜೊತೆಗೆ ವಾಲ್ನು ಡೆಕೋರೇಟಿವ್ ಆಗಿ ಮಾಡಬೇಕು ಅನ್ನೋದಾದರೆ ಈ ಥರ ಬೀಡಿಂಗ್ಸ್ನ ಪ್ರೊವೈಡ್ ಮಾಡಿಬಿಟ್ಟು ಡಿಸೈನ್ಸ್ನ ಪ್ರೊವೈಡ್ ಮಾಡ್ಬೋದು. ಇದು ನಿಮಗೆ ಆರ್ಚ್ ಟೈಪ್ ಎಂಟ್ರೆನ್ಸಲ್ಲಿ ಆರ್ ಲಿವಿಂಗ್ ಮತ್ತು ಡೈನಿಂಗ್ ಮಧ್ಯ ಎಲ್ಲಾದರೂ ನಿಮಗೆ ಬೀಮ್ಸ್ ಬಂದಿದ್ದರೆ ಅದನ್ನು ಕವರ್ ಮಾಡೋದಕ್ಕೆ ಈ ಬೀಮ್ ಪ್ಯಾನಲಿಂಗ್ ತೊಗೋತೀವಿ. ಅದಕ್ಕೆ ರನ್ನಿಂಗ್ ಆಗಿ ನಿಮಗೆ ಇಲ್ಲಿ ಪಾರ್ಟಿಷನ್ ಪ್ರೊವೈಡ್ ಮಾಡಿದ್ದೀವಿ. ಇದು ನಿಮಗೆ ಮೈಲ್ಡ್ ಸ್ಟೀಲ್ MS ಪಾರ್ಟಿಷನ್ ಇದೆ, ಮೇಲ್ಗಡೆ ಎನಾಮಲ್ ಕೋಟಿಂಗ್ ಪ್ರೊವೈಡ್ ಮಾಡಿಬಿಟ್ಟು ರೊಟೇಟಬಲ್ ಮಿರರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೀವು ಮಿರರ್ ಆಪ್ಷನ್ಸು ತುಂಬ ಇರುತ್ತೆ, ಲೈಕ್ ಕಲರ್ಸ್ ಆಗಿರ್ಬೋದು, ಮಿರರ್ಸಲ್ಲಿ ಫ್ಲೂಟೆಡ್ ಗ್ಲಾಸ್ ಬೇಕಾ, ಎಚಿಂಗ್ ಗ್ಲಾಸ್ ಬೇಕಾ, ಥರ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೋ ಡಿಸೈನಲ್ಲಿ ಫೇಸಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಿಮಗೆ ಪ್ಲೈವುಡಲ್ಲಿ ಪಾರ್ಟಿಷನ್ಸ್ ಬೇಕು ಅಂದ್ರೂ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ ನಿಮಗೆ. ಇದು ನಿಮಗೆ ಎಂಟರ್ಟೈನ್ಮೆಂಟ್ ಯೂನಿಟ್ಸ್, ಲೈಕ್ ಇದು ನಿಮಗೆ ಕನ್ವರ್ಟಬಲ್ ಜೋಲಾ ಇದೆ. ಬ್ಯಾಕ್ ರೆಸ್ಟ್ ನಿಮ್ಗೆ ಯಾವ ಕಡೆಗೆ ಬೇಕು ಆ ಕಡೆಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಜೊತೆಗೆ ಮೆಟೀರಿಯಲ್ ಬಂದುಬಿಟ್ಟು ನಿಮಗೆ ಇಂಡಿಯನ್ ರೋಸ್ ವುಡ್ ಇದೆ. ಸೊ ವಿತ್ ಬ್ರಾಸ್ ಹ್ಯಾಂಡಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನಿಮಗೆ ಆ ಕಡೆಯಿಂದ ಯಾರಾದರೂ ಲೈಕ್ ವಿಸಿಟರ್ಸ್ ಬಂದರು ಅಂದಾಗ ನಿಮಗೆ ಜೋಲಾನ ಈ ಕಡೆ ಕನ್ವರ್ಟ್ ಮಾಡ್ಕೋಬೋದು, ಬ್ಯಾಕ್ ರೆಸ್ಟ್ನ. ಬೇಡ ಅಂದಾಗ TV ನೋಡಬೇಕು ಅಂದಾಗ ಆ ಕಡೆ ಕನ್ವರ್ಟ್ ಮಾಡಿ ಇಟ್ಕೋಬೋದು. ವಿತ್ ದಟ್ ನಿಮ್ಗೆ ಇದೆಲ್ಲ ಬ್ರಾಸ್ ಹ್ಯಾಂಡಲ್ಸ್ ಇದೆ, ಬ್ರಾಸ್ ಲಿಂಕ್ಸ್ ಇದೆ. ಅದ್ರ ಜೊತೆಗೆ ಸೋಫಾ ಹಿಂದ್ಗಡೆ ನಾವು ಟೀಕ್ ಬೀಡಿಂಗ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಇದ್ರ ಮೇಲೆ ನಾವು ಪೇಂಟಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಮ ಫ್ಯಾಮಿಲಿ ಫೋಟೋ ಇಡ್ಬೋದು, ಇಲ್ಲ ನಿಮ್ಮ ಇಷ್ಟ ದೇವ್ರ ಫೋಟೋ ಇಡ್ಬೋದು, ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಈ ಬೀಡಿಂಗ್ಸಲ್ಲೂ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರುತ್ತೆ, ಆಪ್ಷನ್ಸ್ ಬರುತ್ತೆ, ಅದು ನೀವು ಡಿಸೈನ್ ಫೇಸಲ್ಲಿ ನೋಡ್ಬೋದು. ಇದು ಬಂದುಬಿಟ್ಟು ನಿಮಗೆ ವಾಲ್ಪೇಪರ್ ಇದೆ, ವಿತ್ ದಟ್ ಆ್ಯಂಟಿಕ್ ಕ್ಲಾಕ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ನಿಮಗೆ TV ಯೂನಿಟ್ಟು. ಇದು TV ಬ್ಯಾಕ್ ಪ್ಯಾನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ನಾವು ಯಾವುದೇ ಥರದ ಲ್ಯಾಮಿನೇಟ್ಸ್ ಯೂಸ್ ಮಾಡಿಲ್ಲ, ಇಲ್ಲಿ ನಿಮಗೆ ಸ್ಟುಕೋ ಪೇಂಟ್ ಅಂತ ಯೂಸ್ ಮಾಡಿದ್ದೀವಿ. ವಿತ್ ದಟ್ ಅಲ್ಯೂಮಿನಿಯಂ ಟೀ ಸ್ಟ್ರಿಪ್ಸ್ ಪ್ರೊವೈಡ್ ಮಾಡಿದ್ದೀವಿ. ಅಲ್ಯೂಮಿನಿಯಂ ಟೀ ಸ್ಟ್ರಿಪ್ಸಲ್ಲೂ ನಿಮಗೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಲೈಕ್ ಗೋಲ್ಡನ್ ಕಲರು, ಸಿಲ್ವರ್, ಬ್ಲ್ಯಾಕ್ ಕಲರ್ಸ್ ಬರುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಡಿಸೈನ್, ಅಲ್ಲಿ ನಿಮಗೆ ಯಾವ ಸ್ಟ್ರಿಪ್ಸ್ ಬೇಕು ಅಂತಿರುತ್ತೋ ಕಲರ್ದು ಅದನ್ನು ಇನ್ಕ್ಲೂಡ್ ಮಾಡಿಕೊಡ್ತೀವಿ. ಇದು ಚಾರ್ಕೋಲ್ ಶೀಟ್, ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಮತ್ತು ಪ್ಯಾಟರ್ನ್ಸ್ ಬರುತ್ತೆ. ಇದು ಒಂದು ವಾಲ್ ಹೈಲೈಟಿಂಗ್ ಎಲಿಮೆಂಟ್. ಲೈಕ್ ನಿಮ್ಮದು TV ಯೂನಿಟ್ ತುಂಬ ದೊಡ್ಡದಿರುತ್ತೆ, ಅಲ್ಲಿಗೆ ಡಿಸೈನ್ಸ್ ಬೇಕಾಗುತ್ತೆ ಅಲ್ವಾ, ಸೊ ಅದಕ್ಕೆ ಇದನ್ನೆಲ್ಲ ಎಕ್ಸ್ಟ್ರಾ ಮತ್ತು ವಾಲ್ ಹೈಲೈಟಿಂಗ್ ಎಲಿಮೆಂಟ್ಸ್ ಆಗಿ ತೊಗೋತೀವಿ. ಇಲ್ಲ ಬೇಡ ಅಂದರೆ ಇಲ್ಲೇ ನೀವು ಲೆಂತಿಯಾಗಿ ಒಂದು ಟಾಲ್ ಯೂನಿಟ್ ತೊಗೊಳ್ಬೋದು, ಇಲ್ಲ ಲೆಡ್ಜಸ್ ತೊಗೋಬೋದು. ಆ ಥರ ತೊಗೊಂಡು ಲೈಕ್ ನಿಮ್ಮ ಮಕ್ಕಳದಾಗಿ ಆಗಿರ್ಬೋದು, ಇಲ್ಲ ನಿಮ್ಮದು ಫೋಟೋಸು, ಮೆಡಲ್ಸು ಆ ಥರ ಇಡೋದಕ್ಕೆಲ್ಲ ಪ್ರಾವಿಷನ್ಸ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಇದು ಬಂದುಬಿಟ್ಟು ನಿಮಗೆ TV ಬೇಸ್ ಯೂನಿಟ್ ಅಂತ ಹೇಳಿ. ಈ TV ಬೇಸ್ ಯೂನಿಟಲ್ಲಿ ನಾವು ಗ್ರನೈಟ್ ಫಿನಿಶ್ ಲ್ಯಾಮಿನೇಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ವಿತ್ ದಟ್ ಸ್ಟೋರೇಜ್ಗೋಸ್ಕರ ಇಲ್ಲಿ ನಾವು ಡ್ರಾವರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಕೆಳಗಡೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಲೆಗ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಸಪೋರ್ಟಿಗೋಸ್ಕರ, ಲೋಡ್ ಟ್ರಾನ್ಸ್ಫರ್ ಆಗಲಿ ಅಂತ. ಜೊತೆಗೆ
ಇದೆಲ್ಲ ರೌಟ್ ಆ್ಯಂಡ್ ಶಟರ್ಸ್ ಅಂತ. ಈಗ ನೀವು ವೈಫೈ ರೌಟರ್ಸ್ ಎಲ್ಲ ಇಟ್ಟಿರ್ತೀರ, ಅದರದ್ದು ನಿಮಗೆ ಕನೆಕ್ಷನ್ಸ್ ಎಲ್ಲ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ಶಟರ್ಸ್ನ ಪ್ರೊವೈಡ್ ಮಾಡ್ತೀವಿ. ಇದು ಗ್ಲಾಸ್ ಶಟರ್ಸ್ ಇರುತ್ತೆ, ಪ್ಲೈವುಡ್ ಪ್ಲಸ್ ಗ್ಲಾಸ್ ಕಾಂಬಿನೇಷನಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಇದು ಕ್ರಾಕ್ರಿ ಯೂನಿಟ್. ನಿಮಗೆ ಡೈನಿಂಗ್ ಏರಿಯಾದಲ್ಲಿ ಎಲ್ಲಿ ಪಾರ್ಟಿ ಕಿಚನ್ ಟೈಪ್ ಬೇಕಿರುತ್ತಲ್ಲ ಅಲ್ಲಿ ನೀವು ಈ ಥರದನ್ನು ತೊಗೊಳ್ಬೋದು. ಮೆಟೀರಿಯಲ್ ಬಂದುಬಿಟ್ಟು ಮೆಂಬ್ರೇನ್ ಅಂತ, ಇಲ್ಲಿಂದ ಇಲ್ಲಿವರೆಗೂ ಒಂದೇ ಮೆಟೀರಿಯಲ್ ಬಂದಿದೆ ನಿಮಗೆ. ವಿತ್ ದಟ್ ಇದು ಕ್ರಿಸ್ ಕ್ರಾಸ್ ಮಿರರ್ಸ್ ಅಂತ ಹೇಳಿ ಇದೆಲ್ಲ ಶಟರ್ಸ್ ಪ್ರೊವೈಡ್ ಮಾಡಿರೋದು. ಇದು ಅಲ್ಯೂಮಿನಿಯಂ ಫ್ರೇಮ್ ಶಟರ್ಸ್ ವಿತ್ ಕ್ಲಿಯರ್ ಗ್ಲಾಸ್ ಕೊಟ್ಟಿರೋದು ವಾರ್ಡ್ರೋಬ್ಗೆ. ನಿಮಗೆ ಈ ಟೈಪ್ ಕ್ರಾಕರಿ ಯೂನಿಟಲ್ಲಿ ಬೇಕು ಅಂದರೂ ತೊಗೊಳ್ಬೋದು. ಇದು ನಿಮಗೆ ಒಂದು ಕಾನ್ಸೆಪ್ಟ್ ವಾರ್ಡ್ರೋಬಲ್ಲಿ. ದೆನ್ ಇಲ್ಲಿ ಡ್ರೆಸ್ಸರ್ ಇದೆ ವಿತ್ ಡ್ರಾವರ್ ಇದೆ. ನಿಮಗೆ ಇಲ್ಲಿ ಡ್ರೆಸ್ಸರಲ್ಲಿ ಮಿರರ್ ಹಿಂದೆನೂ ಸ್ಟೋರೇಜ್ ಬೇಕು ಅಂದರೆ ಸಿಗುತ್ತೆ. ಜೊತೆಗೆ ಮಿರರೂ ನಿಮಗೆ LED ಮಿರರ್ಸ್ ಪ್ರೊವೈಡ್ ಮಾಡಿರ್ತೀವಿ. 2-in-1 3-in-1 ಕಲರ್ಸ್ ಇರುತ್ತೆ. ಲೈಕ್ ಹಾಫ್ ವೈಟ್ ಬೇಕಾ ಮಿಲ್ಕಿ ವೈಟ್ ಬೇಕಾ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಇದನ್ನು ತೊಗೊಳ್ಬೋದು. ಸಿಂಪಲ್ ಆಗಿ ಎಲಿಗೆಂಟಾಗಿ ನಿಮ್ಗೊಂದು ಪೂಜಾ ರೂಮ್ ಬೇಕು ಅಂದರೆ ನಾವು ಈ ಥರ ಮಾಡಿಕೊಡ್ತೀವಿ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ವಿತ್ CNC ಕಟ್ಟಿಂಗ್ ಲೈಟ್ಸ್. ನಿಮಗೆ ಓಮ್ ಥರ CNC ಕಟ್ಟಿಂಗ್ ಬೇಕು ಅಂದ್ರೂ ಮಾಡಿಕೊಡ್ತೀವಿ. ಶ್ರೀಚಕ್ರ ಬೇಕು ಅಂದ್ರೂ ಮಾಡಿಕೊಡ್ತೀವಿ. ಇದು ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ದಿಸ್ ಒನ್ ಇಸ್ ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇದೆ. ಜೊತೆಗೆ ಫ್ಯಾಬ್ರಿಕ್ ಹೆಡ್ಬೋರ್ಡ್ ಪ್ರೊವೈಡ್ ಮಾಡಿದ್ದೀವಿ. ಫ್ಯಾಬ್ರಿಕ್ ಹೆಡ್ಬೋರ್ಡ್ ಅಪ್ ಟು ಸೀಲಿಂಗ್ವರೆಗೂ ಇದೆ. ನಿಮ್ಗೆ ಇದನ್ನು ಬೇಡ ಅಂದರೆ ಹೆಡ್ ರೆಸ್ಟ್ ಎಲ್ಲಿವರೆಗೂ ಮಾಡ್ತೀರಾ, ಲೈಕ್ 2.5 or 3 feetವರೆಗೂ ಮಾಡಿಸ್ಕೊಳ್ಬೋದು. ಫ್ಯಾಬ್ರಿಕ್ ಹೆಡ್ಬೋರ್ಡ್ ವಿತ್ ಅಲ್ಯೂಮಿನಿಯಂ ಟೀ ಸ್ಟ್ರಿಪ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಕಿಂಗ್ ಸೈಜ್ ಕಾಟ್ ವಿತ್ ಹೈಡ್ರಾಲಿಕ್ ಲಿಫ್ಟ್ ಇದೆ. ಇದಕ್ಕೆ ರಿಮೋಟ್ ಇರುತ್ತೆ. ನೀವು ಇದನ್ನು ಪ್ರೆಸ್ ಮಾಡಿದ್ರಿ ಅಂದರೆ ವಿತ್ ಬೆಡ್ ಲಿಫ್ಟ್ ಆಗುವಂಥ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾರ್ಡ್ರೋಬ್ಸ್ನ ಶೋಕೇಸ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ನಿಮಗೆ ವೀನಿಯರ್ ವಾರ್ಡ್ರೋಬ್ ಅಂತೇಳಿ. ವಾರ್ಡ್ರೋಬ್ಗೆ ಒಂದು ಟ್ರೆಡಿಷ್ನಲ್ ಲುಕ್ ಕೊಡಬೇಕು ಅಂತ ಹೇಳಿ ಈ ಥರ ವೀನಿಯರ್ ವಾರ್ಡ್ರೋಬ್ನ ಕನ್ಸಿಡರ್ ಮಾಡಿದ್ದೀವಿ. ಈ ವೀನಿಯರ್ ವಾರ್ಡ್ರೋಬ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ 2 ಗ್ಲಾಸ್ನ ತೊಗೊಂಡು ಕೇನ್ನ ಸ್ಯಾಂಡ್ವಿಚ್ ಮಾಡಿ ಅದಕ್ಕೆ ಕಂಬೈಂಡ್ ಆಗಿ ವೀನಿಯರ್ನ ಕೊಟ್ಟಿದ್ದೀವಿ. ನಿಮಗೆ ಮೈಸೂರು ಕಡೆ ಎಲ್ಲ ಟ್ರೆಡಿಷ್ನಲ್ ವಾರ್ಡ್ರೋಬ್ಸ್ ಬರುತ್ತಲ್ಲ ಇದು ವೀನಿಯರ್ ವಾರ್ಡ್ರೋಬ್ಸ್ ಅಂತ. ದೆನ್ ಇದು ನಿಮಗೆ ರೌಟ್ ಆ್ಯಂಡ್ ಶಟರ್ಸ್ ಅಂತೇಳಿ. ಇದು ಡ್ಯೂಕೋ ಪೇಂಟೆಡ್ ಒನ್ ಇದೆ. ಈ ರೌಟ್ ಆ್ಯಂಡ್ ಶಟರ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲ್ಲೆಲ್ಲಿ ವೆಂಟಿಲೇಷನ್ಸ್ ಬೇಕಾಗಿರುತ್ತೆ, ಏರ್ ಇನ್ ಆ್ಯಂಡ್ ಔಟ್ ಆಗಬೇಕಿರುತ್ತಲ್ಲ ಆ ಪ್ಲೇಸಸಲ್ಲಿ ನಿಮ್ಗೆ ಈ ಥರ ರೌಟ್ ಆ್ಯಂಡ್ ಶಟರ್ಸ್ನ ಯೂಸ್ ಮಾಡ್ತೀವಿ. ಇದು ಡ್ಯೂಕೋ ಪೇಂಟೆಡ್ ಒನ್ ಇದೆ. ಇದೂ ನಿಮಗೆ ಡ್ಯೂಕೋ ಪೇಂಟೆಡ್ ಒನ್ನೇ ಶಟರ್ಸ್, ಬಟ್ CNC ಕಟಿಂಗ್ ಕೊಟ್ಟಿದ್ದೀವಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ಮಾಡಿಕೊಡ್ತೀವಿ. ಇದು ನಿಮಗೆ ಲ್ಯಾಕರ್ಡ್ ಗ್ಲಾಸ್ದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಅರಿಸ್ಟೋ ಬ್ರ್ಯಾಂಡು, ರಷ್ಯನ್ ಬ್ರ್ಯಾಂಡು. ಇನ್ನೊಂದು ವಿಲೈನ್ ಅಂತಲೂ ಬರುತ್ತೆ ನಿಮಗೆ, ಬಟ್ ಮೆಟೀರಿಯಲ್ ಸೇಮ್ ಇರುತ್ತೆ, ಲ್ಯಾಕರ್ಡ್ ಗ್ಲಾಸೇ ಇರುತ್ತೆ. ಒನ್ ಈಸ್ ನಿಮಗೆ ಹ್ಯಾಂಗರ್ ಯೂನಿಟ್ಸು, ಲೈಕ್ ನಿಮ್ಮ ಲೆಂತಿ ಶೇರ್ವಾನೀಸು, ಬ್ಲೇಸರ್ಸ್ ಇಡೋದಕ್ಕೆ ಈ ಪ್ರಾವಿಷನ್ ಕೊಟ್ಟಿದ್ದೀವಿ. ದೆನ್ ಡ್ರಾವರ್ಸ್, ಟ್ರೂಸರ್ ಪುಲ್ಔಟ್ಸ್. ನಿಮ್ಮದು ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಐರನ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಹ್ಯಾಂಗ್ಔಟ್ ಮಾಡೋದಕ್ಕೆ ಈ ಪ್ರಾವಿಷನ್ನ ಕೊಟ್ಟಿದ್ದೀವಿ. ಇಲ್ಲಿ ಐರನ್ ಪುಲ್ಔಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಡೈರೆಕ್ಟಾಗಿ ಇಲ್ಲೇ ಐರನ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ನ ಪ್ರೊವೈಡ್ ಮಾಡಿದ್ದೀವಿ. ಎಲೆಕ್ಟ್ರಿಕಲ್ ಪಾಯಿಂಟ್ಸ್ನು ಇಲ್ಲೇ ಮಾರ್ಕ್ ಮಾಡಿಕೊಡ್ತೀವಿ. ವಿತ್ ದಟ್ ಅಗೈನ್ ಡ್ರಾವರ್ಸ್ ಇದೆ. baskets for daily usage things, again baskets, shoe rack. ನಿಮ್ಮದು ಪಾರ್ಟಿ ವೇರ್ ಶೂಸಸ್ಸು ಅವ್ರ ಮನೆ ಒಳಗಡೆ ಹಾಕ್ಕೊಂಡು ಓಡಾಡುವಂಥ ಸ್ಲಿಪ್ಪರ್ಸ್ನ ಇಟ್ಕೊಳ್ಳೋದಕ್ಕೆ ಈ ವಾರ್ಡ್ರೋಬಲ್ಲೂ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಇದು ಕಿಡ್ಸ್ ಬೆಡ್ರೂಮ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಮಕ್ಳಿಗೆ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಡಿಸೈನ್ ಮಾಡಿದ್ದೀವಿ. ಇದು ಸ್ಟಡಿ ಟೇಬಲ್ಲು, ಇದು ಮಿನಿ ವಾರ್ಡ್ರೋಬ್ಸು ಮಕ್ಕಳು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ. ದೆನ್ ಕಾಟ್ ಸೈಡ್ ಟೇಬಲ್ಲು, ಅವ್ರ ಹೈಟಿಗೆ ತಕ್ಕನಾಗಿ ಲೋ ಹೈಟಲ್ಲಿ ಒಂದು ಕಾಟ್ ಮಾಡಿದ್ದೀವಿ. ಇದು ಬಾರ್ ಕೌಂಟರ್ ವಿತ್ ಅಲ್ಯೂಮಿನಿಯಂ ಫ್ರೇಮ್ ಶಟರ್ಸ್ ಮಾಡಿದ್ದೀವಿ. ನಿಮ್ಗೆ ಇದೇ ಥರ ಸೆಟಪ್ ಒಂದು ರೂಮಲ್ಲಿ ದೊಡ್ಡದಾಗಿ ಬೇಕು ಅಂದ್ರೂ ನಾವು ಮಾಡಿಕೊಡ್ತೀವಿ. ಬಾತ್ರೂಮ್ಸಲ್ಲಿ ವ್ಯಾನಿಟಿ ಯೂನಿಟ್ಸ್ ಕಾನ್ಸೆಪ್ಟ್ ಬೇಕಿದೆ, ಸ್ಟೋರೇಜಸ್ ಬೇಕಿದೆ, ಮಿರರ್ ವಿತ್ ಸ್ಟೋರೇಜಸ್ ಬೇಕಿದೆ, LED ಮಿರರ್ಸ್ ಬೇಕಿದೆ ಅಂದರೆ ಈ ಥರ ಸೆಟಪ್ ಮಾಡ್ಬೋದು. ವಿತ್ ದಟ್ ವ್ಯಾನಿಟಿ ಯೂನಿಟ್ ಪ್ರಾವಿಷನ್ಸ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ BWP ಪ್ಲೈಸ್ನ ಯೂಸ್ ಮಾಡ್ತೀವಿ, ಬಾಲ್ಡ್ ವಾಟರ್ ಪ್ರೂಫ್ ಪ್ಲೈಸ್ನ ಯೂಸ್ ಮಾಡ್ತೀವಿ. ಮೇಲ್ಗಡೆ ಒಂದು ಸಿಂಪಲ್ ಸಿಂಕ್ ಇಟ್ಕೊಂಡ್ರೆ ಹ್ಯಾಂಡ್ ವಾಶ್ ಯೂನಿಟ್ ಥರನೂ ಆಗುತ್ತೆ ನಿಮಗೆ. ಇದು ಓಪನ್ ಮಾಡ್ಯುಲರ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಇದು ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರು. ಆ ಕಡೆಯಿಂದ ಹೈ ಚೇರ್ ಹಾಕ್ಕೊಂಡ್ರೆ ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರು. ಈ ಕಡೆಯಿಂದ ಸ್ಟೋರೇಜ್ ಪರ್ಪಸ್ಗೂ ಯುಟಿಲೈಸೇಷನ್ ಪ್ರೊವೈಡ್ ಮಾಡಿರ್ತೀವಿ. ದೆನ್ ಇಲ್ಲಿ ಮೆಟೀರಿಯಲ್ ಬಂದುಬಿಟ್ಟು ನಿಮಗೆ ಅಕ್ರಾಲಿಕ್ ಯೂಸ್ ಮಾಡಿರ್ತೀವಿ. ಕೋರ್ ಮೆಟೀರಿಯಲ್ ಬಂದುಬಿಟ್ಟು BWP ಪ್ಲೈಸ್ನ ಯೂಸ್ ಮಾಡಿದ್ದೀವಿ. ಇದು ನಿಮಗೆ ಬೇಸ್ ಯೂನಿಟ್ಟು. ಇದೆಲ್ಲ ಕಿಚನ್ ಬೇಸ್ ಯೂನಿಟ್ಸು. ಇದೆಲ್ಲ ನಿಮಗೆ ವಾಲ್ ಯೂನಿಟ್ಸು. ಇಲ್ಲಿ ವೆಸಲ್ ಸ್ಟ್ರೈನರ್ಸ್ ಇದೆ. ಇಲ್ಲಿ ನೀವು ಪಾತ್ರೆಗಳನ್ನ ತೊಳೆದು ಮೇಲೆ ಹಾಕಿದ್ರೆ ಕೆಳಗಡೆ ವಾಟರ್ ಕಲೆಕ್ಟ್ ಆಗುತ್ತೆ. ಅದನ್ನು ಸ್ಪಿಲ್ ಔಟ್ ಮಾಡೋದಕ್ಕೆ ಟ್ರೇ ಪ್ರಾವಿಷನ್ನ ಪ್ರೊವೈಡ್ ಮಾಡಿರ್ತೀವಿ.
ಈ ಬೇಸ್ ಯೂನಿಟಲ್ಲಿ ನಿಮಗೆ ಡಸ್ಟ್ಬಿನ್ನ ಪ್ರೊವೈಡ್ ಮಾಡಿರ್ತೀವಿ, ಜೊತೆಗೆ ಡಿಶ್ ವಾಷರ್ ಇಟ್ಕೊಳ್ಳೋದಕ್ಕೂ ಪ್ರಾವಿಷನ್ ಪ್ರೊವೈಡ್ ಮಾಡಿರ್ತೀವಿ. ಈ ಡಸ್ಟ್ಬಿನ್ಸ್ನ ನೀವು ವೆಟ್ ಆ್ಯಂಡ್ ಡ್ರೈ ಆಗೂ ತೊಗೊಳ್ಬೋದು. ಇದು ಡಬಲ್ ಚಾನಲ್ ಆಯಿಲ್ ಬಾಟಲ್ ಪುಲ್ಔಟ್ ಆ್ಯಂಡ್ ದಿಸ್ ಒನ್ ಈಸ್ ಸಿಂಗಲ್ ಚಾನಲ್ ಬಾಟಲ್ ಪುಲ್ಔಟ್ಸ್. ಇದು ನಿಮಗೆ MS ಇರುತ್ತೆ, ಇದು ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ನಿಮ್ಗೆ ಎರಡರಲ್ಲಿ ಯಾವುದನ್ನು ಬೇಕೋ ಅದನ್ನು ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ದಿಸ್ ಒನ್ ಈಸ್ ಮ್ಯಾಜಿಕ್ ಕಾರ್ನರ್ ಯೂನಿಟ್ಸ್. ನಿಮಗೆ ಕಾರ್ನರ್ ಯೂನಿಟ್ಸಲ್ಲಿ ನಿಮಗೆ ಬೇರೆ ಥರ ಡಿಫ್ರೆಂಟಾಗಿ ಪ್ರಾವಿಷನ್ಸ್ ಬೇಕು ಅಂದರೆ ಈ ಥರ ತೊಗೊಳ್ಬೋದು. ಇದರಲ್ಲಿ ಹೈಡ್ರಾಲಿಕ್ ಮೆಕ್ಯಾನಿಸಮ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ವಾಲ್ ಯೂನಿಟಲ್ಲಿ ನಿಮಗೆ 2 ಕಾಂಬಿನೇಷನಾಗಿ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಅಕ್ರಲಿಕ್ ಮೆಟೀರಿಯಲ್ನು ಕೊಟ್ಟಿದ್ದೀವಿ, ಜೊತೆಗೆ ಅಲ್ಯೂಮಿನಿಯಂ ಫ್ರೇಮ್ ಶಟರ್ಸ್ ವಿತ್ ಕ್ಲಿಯರ್ ಗ್ಲಾಸ್ನು ಪ್ರಾವಿಷನ್ ಕೊಟ್ಟಿದ್ದೀವಿ. ದೆನ್ ಓಪನ್ ಕಾರ್ನರ್ ಯೂನಿಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಅದರ ಜೊತೆಗೆ ವಾಲ್ ಯೂನಿಟ್ಸಲ್ಲಿ ನಿಮಗೆ ಹೈಡ್ರಾಲಿಕ್ ಲಿಫ್ಟಪ್ನು ಪ್ರೊವೈಡ್ ಮಾಡಿದ್ದೀವಿ. ಇದು ನಿಮಗೆ ಪ್ಯಾಂಟ್ರಿ ಯೂನಿಟ್, ಲೈಕ್ ನಿಮ್ಮದು ಸ್ಪೈಸಸ್ ಆ ಥರದ್ದೆಲ್ಲ ಆಕ್ಸೆಸರೀಸ್ ಇಡೋದಕ್ಕೆ. ಇದೆಲ್ಲ ಹೈಟ್ ಅಡ್ಜಸ್ಟಬಲ್ ಇರುತ್ತೆ, ನಿಮಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಅಡ್ಜಸ್ಟ್ ಮಾಡೋ ಥರ ಇರುತ್ತೆ. ಪ್ಯಾಂಟ್ರಿ ಯೂನಿಟ್ ಇದು ಬಂದುಬಿಟ್ಟು ನಿಮಗೆ ಟಾಲ್ ಯೂನಿಟ್ ಥರ ಪ್ರಾವಿಷನ್ನು. ಓವನ್ನು ಆರ್ ಫ್ರಿಜ್ ಮೇಲೆ ನಿಮಗೆ ಸ್ಟೋರೇಜ್ ಪರ್ಪಸಿಗೆ ಬೇಕು ಅಂದರೆ ಈ ಥರದನ್ನು ನೀವು ಮಾಡಿಸ್ಕೊಳ್ಬೋದು. ಅಕ್ರಲಿಕ್ ಅಲ್ಲದೆ ಇನ್ನೂ ಬೇರೆ ಥರದ ಕಿಚನ್ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕಿಚನ್ ತೋರಿಸಿದ್ದೀನಿ. ಇದು ಸೇಮ್ ಅಕ್ರಲಿಕ್ ಥರನೇ ಎಲ್ಲದೂ ನಿಮಗೆ ಬರುತ್ತೆ, ಬಟ್ ಮೇಲ್ಗಡೆ ಲ್ಯಾಮಿನೇಟ್ಸ್ ಬಂದುಬಿಟ್ಟು ಡ್ಯೂಕೋ ಪೇಂಟೆಡ್ ಒನ್ ಅಂತ ಇರುತ್ತೆ. ಇದು ವಿತ್ ಹೈಡ್ರಾಲಿಕ್ ಲಿಫ್ಟಪ್, ಸೇಮ್ ಆಕ್ಸೆಸರೀಸ್ ಇರುತ್ತೆ. ಅಗೇನ್ ಟ್ಯಾಂಡಮ್ಸ್ ವಿತ್ ಹ್ಯಾಂಡಲ್ ಕಾನ್ಸೆಪ್ಟ್ಸ್ ಇದೆ. ಇದು ಜೊತೆಗೆ ಮೇಲ್ಗಡೆ ಕೊರಿಯನ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಕೌಂಟರ್ ಟಾಪಲ್ಲಿ. ದೆನ್ ಇದೆಲ್ಲ ಬಂದುಬಿಟ್ಟು ಮೊರಾಕನ್ ಟೈಲ್ಸ್ ಇದೆ ನಿಮಗೆ. ಇದು ಬಂದುಬಿಟ್ಟು ನಿಮಗೆ ಗ್ಲಾಸಿ ಫಿನಿಶ್ ಲ್ಯಾಮಿನೇಟ್ಸ್ ಅಂತ. ಅಕ್ರಲಿಕ್ ಆದಮೇಲೆ ನೀವು ಬೇರೆ ಇನ್ಯಾವುದು ಪ್ರಿಫರ್ ಮಾಡ್ತೀರಾ ಅಂದರೆ ರೆಂಟಲ್ ಆಗಿರ್ಬೋದು, ಇಲ್ಲ ನಿಮಗೆ ಬೇರೆ ಓನ್ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀರಾ ಅಂದರೆ ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಆಕ್ಸೆಸರೀಸ್ನ ಯೂಸ್ ಮಾಡ್ಬೋದು. ಇದು SS ಕಟ್ಲರಿ ಟ್ರೇ, SS ಕಪ್ ಆ್ಯಂಡ್ ಸಾಸರ್ ಯೂನಿಟ್ಸ್, ದೆನ್ ಥಾಲಿ ಟ್ರೇ. ಕೌಂಟರ್ ಟಾಪಲ್ಲಿ ಬ್ಲ್ಯಾಕ್ ಗ್ಯಾಲಕ್ಸಿ ಯೂಸ್ ಮಾಡಿದ್ದೀವಿ. ದೆನ್ ಬ್ಯಾಕ್ ಸ್ಪ್ಲಾಶಲ್ಲಿ ಡ್ಯಾಡೋ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಇದು ಓವನಿಗೆ ಪ್ರಾವಿಷನ್ನು. ನೆಕ್ಸ್ಟ್ ಒನ್ ಇದು ನಿಮಗೆ ಸಿಂಗಲ್ ಲಿಫ್ಟಪ್ನ ಪ್ರೊವೈಡ್ ಮಾಡಿದ್ದೀವಿ. ನಮ್ಮ ಹತ್ರ ಬರೋ ಕಸ್ಟಮರ್ಸಿಗೆ ನಿಮಗೆ ಯಾವುದೇ ಥರದ ಕ್ಯಾಟ್ಲಾಗ್ಸ್ ಆಗಲಿ, ಸ್ಯಾಂಪಲ್ಸ್ ಆಗಲಿ ಎಲ್ಲದನ್ನು ನಾವು ಇಲ್ಲೇ ಇಟ್ಟಿರ್ತೀವಿ. ನಿಮ್ಗೆ ಯಾವ ಥರದ ಸ್ಯಾಂಪಲ್ ಬೇಕು ಅನ್ನೋದನ್ನು ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ಇಲ್ಲೇ ನೋಡ್ಬೋದು. ಜೊತೆಗೆ ನಿಮ್ಮದು ಫ್ಲೋರ್ ಪ್ಲ್ಯಾನಿಗೆ ಮಾಡೆಲ್ನ ಕ್ರಿಯೇಟ್ ಮಾಡಿಬಿಟ್ಟು 3D ಮಾಡೆಲ್ಸ್ನು ನಮ್ಮ ಡಿಸೈನರ್ಸು ಇಲ್ಲೇ ತೋರಿಸ್ಕೊಡ್ತಾರೆ. ಇದೆಲ್ಲ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟ್ಲಾಗ್ಸ್ ಇದೆ. ಇದರಲ್ಲಿ ನಿಮ್ಗೆ ಯಾವ ಥರದ ಲ್ಯಾಮಿನೇಟ್ಸ್ ಬೇಕು ಅಥವಾ ಪ್ಲೈವುಡ್ಸು ಯಾವ ಥರ ಬರುತ್ತೆ ಫಿನಿಷಸ್ಸು, ಅದಕ್ಕೆಲ್ಲದನ್ನು ಸ್ಯಾಂಪಲ್ ಪೀಸಸ್ನ ನಾವು ಇಲ್ಲೇ ಇಟ್ಟಿರ್ತೀವಿ. ನಿಮ್ಮ ಮನೆಗೆ ಒಂದು ಒಳ್ಳೆ ಇಂಟೀರಿಯರ್ ನೋಡ್ತಾ ಇದ್ದೀರಾ ಅಂದರೆ ನೀವು ವಿವಾನ ಈಗಲೇ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ನಂಬರ್ ಕೊಟ್ಟಿದ್ದೀವಿ. ಇಲ್ಲ ನೀವು ಡೈರೆಕ್ಟಾಗಿ ಬೆಮೆಲ್ ಲೇಔಟಲ್ಲಿ ಲೊಕೇಟ್ ಆಗಿರುವಂಥ ವಿವಾ ಸ್ಟುಡಿಯೋಗೆ ಬಂದರೆ ಫ್ಲ್ಯಾಟ್ 12% ಡಿಸ್ಕೌಂಟ್ ಇರುತ್ತೆ. ಜೊತೆಗೆ ನಿಮಗೊಂದು ನಿಮ್ಮ ಮನೆಯ ಒಂದು ಒಳ್ಳೆ ಔಟ್ಲುಕ್ಕಿಗೆ ವಿವಾನ ಕಾಂಟ್ಯಾಕ್ಟ್ ಮಾಡಿ.